ಕಷ್ಟದಿಂದ ಬಂದವರ ಕಷ್ಟದಿಂದ ಬಂದವರ ವಿಶ್ವರಾಜ ಶಿವ ಪುರುಷದ ಮನೆ ನೀನಪ್ಪ ತಂದೆ ವಿಶ್ವರಾಜ ಸೃಷ್ಟಿಕರ್ತನ ಪ್ರತಿರೂಪವ ನೀನಪ್ಪ ಸೃಷ್ಟಿಕರ್ತನ ಪ್ರತಿರೂಪವ ನೀನಪ್ಪ ಪರಮಾತ್ಮನೆಂದು ನಿನ್ನ ಹೆಸರು ಪಡೆದೆಯಪ್ಪ ನೀನು ಹೆಸರು ಪಡೆದೆಯಪ್ಪ ಇವತ್ತಿನ ಈ ಸಮಯ ಸುವರ್ಣ ಅಕ್ಷರದಿಂದ ಬರೆದಿಡ್ಬೇಕಂತಿರಲ್ಲ ಹಂಗ ಬಹಳ ವಿಶೇಷ ಅನ್ಸತ್ರಿ. ಈಗ ನೀವೆಲ್ಲ ಇಲ್ಲಿ ಕುಂತ್ಕೊಂಡಿದ್ದು ನೋಡಿದ್ರ ಈ ಸಮಾರಂಭದೊಳಗ ಆ ಪರಮ ಪೂಜ್ಯ ಗಂಗಾಧರ ಶಿವರಾಜ ಮಹಾ ಶಿವಾಚಾರ್ಯರು ಹೆಸರು ಗಂಗಾಧರ ಅಂದ್ರೆ ಮತ್ತೆ ಪರಮಾತ್ಮ ಅಂತೀವಿ. ಆ ಪರಮಾತ್ಮನ ಹೆಸರು ಅಂತ ಸಾಕ್ಷಾತ್ ಎರಡನೇ ಆ ಪರಮಾತ್ಮ ಆಗಿರ್ತಕ್ಕಂಥ ವಿಶ್ವರಾಜ್ಯ ಮಹಾಗುರುದೇವರ ಈ ಒಂದು ವೇದಿಕೆಯೊಳಗ ಮುಹೂರ್ತ ಮಾಡಿದ್ದಾರೆ. ಇದು ಕೈಲಾಸ ಅಂತ ಅನ್ಸುತ್ತಲ್ಲ. ಹರ ಗುರು ಚರಮೂರ್ತಿಗಳು ಎಲ್ಲಾ ಗಣಾಧೀಶರು ಭಕ್ತ ಸಮೂಹ ಕೂಡಿದಂತ ಜಗದೊಳಗ ಕೈಲಾಸ ಅನ್ನಂಗ ನಾವು ನೀವು ಕೈಲಾಸ ನೋಡಿಲ್ಲ. ಇವತ್ತು ನಮ್ಮೂರು ಕೈಲಾಸ. ಕಲ್ಯಾಣ ಕಲ್ಯಾಣ ಅಂತ ಬರೀ ಹೆಸರು ಕೇಳಿವಿ. ಕಲ್ಯಾಣಗಳು ಎಲ್ಲ ಶರಣರು ಇದ್ರಂತೆಲ್ಲ. ಹಂಗಾಗಿ ಇವತ್ತು ನಮ್ಮ ಬೆನಕನಹಳ್ಳಿ ಇದು ಎರಡನೇ ಕಲ್ಯಾಣ ಅನ್ನುವಂತ ರೀತಿಯೊಳಗ ವೈಭವದಿಂದ ಕಾಣೋದು ನೋಡಿದಾಗ ಅದಕ್ಕೆಲ್ಲ ಕಾರಣ ಯಾರು ಅಂದ್ರ ಅದು ವಿಶ್ವರಾಧ್ಯ ಮಹಾಗುರುಗಳ ಆಶೀರ್ವಾದ, ಅವರ ತತ್ಸ್ವರೂಪರಾಗಿರ್ತಕ್ಕಂಥ ಅವರ ಕರಸಂಜಾತರಾಗಿರ್ತಕ್ಕಂಥ ಗಂಗಾಧರ ಶಿವಾಚಾರ್ಯ ಮಹಾಪೂಜ್ಯರ ಆಶೀರ್ವಾದ ಅನ್ನುವಂತ ಮಾತನ್ನ ಹೇಳ್ತಾ ಆ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದೊಳಗ ನೀವೆಲ್ಲರೂ ಭಾಗಿಯಾಗುವ ಜೊತೆಗೆ ಸೇವಾ ಮಾಡುವಂತ ಭಾಗ್ಯ ನಿಮಗ ಮತ್ತು ನಮಗ ಸಿಕ್ಕದ. ಹಾಗಾದ್ರೆ ಎಲ್ಲಾ ತಾಯಂದಿರು ಆ ಮಗುವಿನ ತೊಟ್ಟದೊಳಗೆ ಹಾಕಿ ಹೆಸರಿಡುವಂತ ಕಾರ್ಯಕ್ರಮ ಅಂದ ಏನ್ ಮಾಡಿದ್ರಲ್ಲ ಅದೇ ಪ್ರಕಾರ ತಾವು ಹೆಸರಿಡುವಂತ ಕಾರ್ಯವನ್ನ ನಡೆಸಿಕೊಡಬೇಕು ಅಂತ ತಾಯಂದಿರಲ್ಲಿ ವಿನಂತಿ ಮಾಡ್ತೀವಿ. ಬರ್ರಿ ಒಂದ್ 5 ಮಂದಿ ತಾಯಂದಿರು, ಒಂದ್ 5 ಮಂದಿ ಹೇಳ್ರಿ. ಅವರು ಇವರು ಅನ್ನಂಗಲ್ಲ, ಒಂದ್ 5 ಮಂದಿ ತಾಯಂದಿರು ಎದ್ದು ತೆಲ್ ತುಂಬ ಸೆರಗ್ ಹಾಕ್ಯಾರಿ. ಯಾಕಂದ್ರೆ ಆ ಒಂದು ಮಹಾತ್ಮರ ಹೆಸರಿಡುವಂತ ಕಾರ್ಯಕ್ರಮಕ್ಕ ಜೋಗಳ ಹಾಡೋದ್ರಿ. 5 ಹೆಸರಿಡಬೇಕಲ್ಲ. ಮೊದಲ 5 ಹೆಸರಿಟ್ಟು ಆ ತೊಟ್ಲ ಪೂಜೆ ಮಾಡಿರಲ್ರಿ. ಒಂದ್ 5 ಮಂದಿ ತಾಯಂದಿರು ಬರಬೇಕು. ಉಡಿ ತುಂಬಿಕೊಂಡು ಆ ಒಂದು 5 ಮಂದಿ ತಾಯಂದಿರು ಆ ಕಾರ್ಯವನ್ನು ನಡೆಸಿಕೊಡ್ಬೇಕು ಅಂತ ಕೂಡ ತಾಯಂದಿರಲ್ಲಿ ವಿನಂತಿ ಮಾಡ್ತೀವಿ.